ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿ ನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯದ್ರಥನ ಸಂಹಾರಕ್ಕಾಗಿ ಅರ್ಜುನ ತಾನು ಅವತ್ತಿನ ದಿವಸ ಘನಘೋರವಾದ ಯುದ್ಧವನ್ನು ಆಡ್ತಾ ಇದ್ದಾನೆ. ಜಯದ್ರಥ ಏನಾದರೂ ಜಯದ್ರಥನ ಸಂಹಾರ ಆಗಲಿಕ್ಕೇ ಬೇಕು. ಯುದ್ಧದಲ್ಲಿ ಜಯ ಅವತ್ತಿನ ದಿವಸ ಸಾಧಿಸಬೇಕು. ಇಲ್ಲದೇ ಇದ್ದರೆ ಅರ್ಜುನ ಅಗ್ನಿ ಪ್ರವೇಶ ಮಾಡುವ ಹಂತ ಇದೆ. ಕೃಷ್ಣ ತಾನು ಜಯದ್ರಥನ ಸಲುವಾಗಿ ರಥವನ್ನು ವೇಗವಾಗಿ ಓಡಿಸ್ತಾ ಇದ್ದಾನೆ. ಆದರೆ ಕೃಷ್ಣ ಎಲ್ಲರ ಮೇಲೆ ದಯ ಮಾಡುವಂತೆ, ಸಕಲ ಪ್ರಾಣಿಗಳಿಗೂ ದಯ ಮಾಡುವಂತೆ ಹೀಗೆ ಆಗಲಿಲ್ಲ. ಅರ್ಜುನನ ಸಾವು ಸಲುವಾಗಿ ಅವನಿಗೆ ಸಾವು ಆಗಬಾರದು, ಅವನು ಬದುಕಬೇಕು ಅಂತ ಹೇಳಿ ಕುದುರೆಗಳಿಗೆ ರಕ್ಷಣೆ ಮಾಡದೇನೆ, ಕುದುರೆಗಳಿಗೆ ತಾನು ನೀರಡಿಕೆ, ಬಾಯಾರಿಕೆ, ಹಸಿವೆ ಇವುಗಳನ್ನು ನೋಡದೇನೆ ತನ್ನ ಶಿಷ್ಯ, ತನ್ನ ಭಕ್ತ ಬದುಕಬೇಕು ಅಂತ ಹೇಳಿ ಇವುಗಳಿಗೆ ಹಾಕಿ ದುಡಿಸಿಬಿಟ್ಟ, ಓಡಿಸಿಬಿಟ್ಟ ಅಂತ ಮಾಡಲಿಲ್ಲ ದೇವರು. ದೇವರೇನು ಮಾಡಿದ ಅಂದರೆ ಆ ಕುದುರೆಗಳಿಗೂ ರಕ್ಷಣೆ ಮಾಡಿ, ಅವುಗಳಿಗೂ ನೀರು ಕುಡಿಸಿ, ಅವುಗಳಿಗೂ ಎಲ್ಲ ಹುಲ್ಲುಗಳನ್ನು ತಿನ್ನಿಸಿ, ಮೈತುಂಬೆಲ್ಲ ಕಡೆಗೆ ಕೈಯನ್ನು ಸಾರಿಸಿ ಅವುಗಳನ್ನು ರಕ್ಷಣೆ ಮಾಡಿ ಪರಮಾತ್ಮ ಅಲ್ಲಿಂದ ಮುಂದೆ ಸಾಗ್ತಾ ಇದ್ದಾನೆ. ಆಗ ಭೀಮ ಮತ್ತು ಧರ್ಮರಾಜನ ಹೇಳಿದ ಪ್ರಕಾರ, ಧರ್ಮರಾಜನ ಆಜ್ಞೆಯನ್ನು ತೆಗೆದುಕೊಂಡು ಸಾತ್ವಿಕಿ ಮುಂದೆ ಸಾಗಿದ್ದಾನೆ. ಆಗ ಧರ್ಮರಾಜ ಹೇಳಿದ ಪ್ರಕಾರ ಭೀಮನೂ ಕೂಡ ಕೃಷ್ಣನ ಹಾಗೂ ಅರ್ಜುನ ಎಲ್ಲಿದ್ದಾನೆ ಅಂತನ್ನೋದನ್ನು ನೋಡೋದಕ್ಕಾಗಿ, ಧರ್ಮರಾಜನಿಗೆ ಸಮಾಧಾನ ನೀಡುವುದಕ್ಕಾಗಿ ಅಲ್ಲಿಂದ ಹೊರಟಿದ್ದಾನೆ. ಆಗ ಮಧ್ಯದಲ್ಲಿ ದ್ರೋಣಾಚಾರ್ಯರು ಬರ್ತಾರೆ. ಭೀಮಸೇನ ದೇವರು ಹೇಳ್ತಾರೆ, ನೀನೆಲ್ಲ ಕೇಳಿದ್ದೀರಿ, ಕೃಷ್ಣನ ಇದ್ದಾನೆ, ಸ್ವಯಂ ಎಲ್ಲರನ್ನು ರಕ್ಷಣೆ ಮಾಡುವ ಸ್ವಯಂ ಕೃಷ್ಣನೇ ಇದ್ದಾಗ ಯಾರಿಂದು ಭಯ ಬೇಕಾಗಿಲ್ಲ ನಿನಗೆ. ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಕೃಷ್ಣನ ಮುಂದೆ ಸೋತು ಹೋಗ್ತಾರೆ, ಅವ್ರನ್ನ ಯಾರೂ ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಎಲ್ಲ ಹೇಳಿದರು. ಹೋಗು ನೋಡಿಕೊಂಡು ಬಾ ಅಂತ ಬಹಳ ಒತ್ತಾಯಪಡಿಸಿದ್ದಕ್ಕೆ ಭೀಮಸೇನ ದೇವರು ಬಂದರೆ ಹೊರತು ಭೀಮಸೇನ ದೇವರಿಗೆ ಕೃಷ್ಣನ ಮೇಲೆ ಸಂದೇಹ ಇಲ್ಲ ಇಲ್ಲ ಇಲ್ಲ. ಸರ್ವಥಾ ಕೃಷ್ಣನ ಮೇಲೆ ಭೀಮನಿಗೆ ಸಂದೇಹ ಇಲ್ಲ. ಆದರೂ ಅನೇಕ ಜನ ದುರ್ಯೋಧನನ ತಮ್ಮಂದರು ಭೀಮನ ಕೈಯಿಂದ ಅವತ್ತು ಸಾಯಬೇಕಾಗಿತ್ತು. ಹಾಗಾಗಿ ತಾವು ಆ ನೆಪದಿಂದ ತಾನು ಬಂದಿದ್ದಾರೆ. ಕಥೆಯಲ್ಲಿ ಮುಂದೆ ಕೇಳುತ್ತೇನೆ. ದ್ರೋಣಾಚಾರ್ಯರು ಬಂದಿದ್ದಾರೆ. ದ್ರೋಣಾಚಾರ್ಯರಿಗೆ ಗೌರವವನ್ನು ಇಷ್ಟು ದಿವಸ ನೀವು ನನ್ನ ತಂದೆ ಸಮಾನ, ಹಾಗಾಗಿ ನಿಮಗೆ ದ್ರೋಣಾಚಾರ್ಯರು ಮುಂಚೆ ಹೇಳ್ತಾರೆ, ನಾನು ನಿನ್ನ ಸರಿಯಾಗಿ ಶಿಷ್ಯ
ಅಂತ ತಿಳಿದುಕೊಂಡ ಅರ್ಜುನ ಮತ್ತು ಸಾತ್ವಿಕಿಯನ್ನು ಹೇಗೆ ಬಿಟ್ಟನೋ ಹಾಗೆ ನಿನ್ನನ್ನು ಬಿಡುವುದಿಲ್ಲ. ಅವರು ನನ್ನ ಮೇಲೆ ಭಕ್ತಿಯನ್ನು ಮಾಡುವರು, ಹಾಗಾಗಿ ಅವರನ್ನು ನಾನು ಬಿಟ್ಟೆ, ಆದರೆ ನಿನ್ನ ಮಾತ್ರ ಬಿಡುವುದಿಲ್ಲ ಅಂತ ದ್ರೋಣಾಚಾರ್ಯ ಹೇಳಿದರೆ, ಭೀಮಸೇನ ದೇವರು ಪ್ರತಿಯಾಗಿ ಹೇಳ್ತಾರೆ. ಏನಂತೆ ಪ್ರತಿಯಾಗಿ ಹೇಳ್ತಾರೆ? ಉವಾಚ ಚಾಹಂ ಪಿತೃವನ್ ಮಾನಯೇ ತ್ವಾಂ ಸದಾ ಮೃದುಸ್ತ್ವಾಂ ಪ್ರತಿನಾನ್ಯಥಾ ಕ್ವಚಿತ್. ನಿಮ್ಮ ಜೊತೆಗೆ ಸ್ವೀಯ ಪ್ರತಿಜ್ಞಾಪಿ ಸೈಂಧವಸ್ಯ ಗುಪ್ತೋ ಮಯ ಪಾರ್ಥಕೃತೆ ವಿಶಿಷ್ಟ. ನನ್ನ ಅರ್ಜುನ ಶಿಷ್ಯನೇ ಆಗಿದ್ದಾನೆ, ಇಲ್ಲದೇ ಇದ್ದರೆ ನಾನು ಬಿಡಲಿಲ್ಲ ಅಂತಾದರೆ ಜಯದ್ರಥ ಬದುಕಿ ಬಿಡುತ್ತಾನೆ, ಜಯದ್ರಥ ಬದುಕಿದ ಅಂದರೆ ಅರ್ಜುನ ಸಾಯ್ತಾನೆ. ಹಾಗಾಗಿ ಸಲವಾಗಿ ಪ್ರತಿಜ್ಞೆ ಮಾಡಿದ್ದಕ್ಕಾಗಿ ನಾನು ಅರ್ಜುನನನ್ನು ಬಿಟ್ಟು ಕಳಿಸಿದೆ, ಅವನ ಶಿಷ್ಯ ಅಂತ ಸಾತ್ವಿಕಿಯನ್ನು ಬಿಟ್ಟು ಕಳಿಸಿದೆ. ಅದರಂತೆ ಶಿಷ್ಯ ಸ್ನೇಹಾತ್ ವಾಸವಿ ಸಾತ್ವಿಕಿಶ್ಚ ಮಯಾ ವಿಸೃಷ್ಟೋ ವೃಷಮಾನೋ. ನನ್ನ ಮೇಲೆ ಭಕ್ತಿ ಇದೆ, ಆದರೆ ನಿನಗಿಲ್ಲ, ನಾನು ನಿನ್ನನ್ನು ಬಿಡೋದಿಲ್ಲ ಅಂತ ದ್ರೋಣಾಚಾರ್ಯ ಹೇಳಿದ್ದಕ್ಕೆ ಇತ್ಯುಕ್ತ ವಾಕ್ಯ ಸದಗದಾಂ ಸಮಾದತೆ ಚಿಕ್ಷೇಪತಾಂ ದ್ರೋಣರಥಾಯ ಭೀಮಃ. ಎತ್ತಿ ಗದೆಯನ್ನು ತಿರುಗಿಸಿ ಗದೆಯನ್ನು ಅಪ್ಪಳಿಸ್ತಾರೆ, ಚೂರ್ಣವಾಗಿ ಬೀಳುತ್ತದೆ ದ್ರೋಣಾಚಾರ್ಯ ರಥ. ಅಷ್ಟರೊಳಗೇನೆ ತಾವು ಧುಮುಕಿ ತಳಗೆ ಜಿಗಿದು ನಿಂತಿರ್ತಾರೆ. ಆಗ ಹೇಳ್ತಾರೆ, ಗೌರವದಿಂದ ನಿಮಗೆ ಬಿಟ್ಟು ಕೊಡ್ತಾ ಇದ್ದೇನೆ, ಸರಿದು ಬಿಡ್ರಿ, ನಾನು ಮುಂದೆ ಹಾದಿ ಬಿಟ್ಬಿಡ್ರಿ, ಇಲ್ಲದೇ ಇದ್ದರೆ ನಿಮಗೆ ಅಪಾಯವಾಗ್ತದೆ ನನ್ನಿಂದ. ಗೌರವ ಸಲ್ಲಿಸಬೇಕು, ಸಲ್ಲಿಸ್ತಾ ಇದ್ದೇನೆ, ಅದನ್ನು ಸ್ವೀಕಾರ ಮಾಡಿ ಪಕ್ಕಕ್ಕೆ ನಿಂದಿರ್ರಿ, ಇಲ್ಲ ಅಂತ ಆದರೆ ನಿಮಗೆ ಆಪತ್ತು ಬರುತ್ತದೆ ಅಂತ ಇಷ್ಟು ಹೇಳಿದಾಗ ಸರಿ ಆಗಲಿ ಅಂತ ಹೇಳಿ ಗದಾಭಿಘಾತೇನ ಋಕೋದರಸ್ಯ ಸಸೂತ ವಾಜಿಧ್ವಜ ಯಂತ್ರ ಕೂಬರಃ ದ್ರೋಣೋ ಗದಾಂ ಆಪತಿ ನಿರೀಕ್ಷ್ಯ ತ್ವತ್ಪುತ್ಲವೋ ಘಾತವೋ ಧರಾತಲೆ. ತದೈವ ದುರ್ಯೋಧನ, ಮತ್ತೊಂದು ದುರ್ಯೋಧನ ರಥವನ್ನು ಕೊಡ್ತಾನೆ. ಆ ರಥವನ್ನು ಏರ್ತಾರೆ. ರಥವನ್ನು ಏರಿ ಬಾಣಗಳ ವೃಷ್ಟಿಯನ್ನು ಮಾಡ್ತಾರೆ. ಬಾಣಗಳ ವೃಷ್ಟಿಯನ್ನು ಮಾಡಿದರೂ ಅವರಿಗೇನು ಗೂಳಿ ನುಗ್ಗಿದಂತೆ ನುಗ್ಗುತ್ತಾರಂತೆ. ಶ್ರೀಮದಾಚಾರ್ಯ ಹೇಳ್ತಾರೆ ನೋಡ್ರಿ, ಶಿರೋ ನಿಧಾಯಾಶು, ಶಿರಸ್ಸನ್ನು ತಳಗೆ ಗೂಳಿ ಹೇಗೆ ಬಗ್ಗಬೇಕಲ್ಲ ಹಾಗೆ ಬಗ್ಗಿ, ಪುರೋ ವೃಷೋ ಯಥ ತಂ ಅಭ್ಯದಾವದೇವ ರಥಾದ ಅವಪ್ಲುತಃ, ಬಂದು ಗುತ್ತಾರಂತೆ ಜೋರಾಗಿ, ಮತ್ತೆ ಪುಡಿಯಾಗಿ ಬೀಳುತ್ತದೆ ರಥ. ಆಗ ಅವನನ್ನು ಹಿಡಿತಾರೆ. ಹಿಡಿದು ಮನೋಜವಾದೇವ, ಗಾಳಿಯ ವೇಗದಿಂದ ಜೋರಾಗಿ ಬಂದು ರಥವನ್ನು ಆಕಾಶಕ್ಕೆ ಹಾರಿಸ್ತಾರೆ. ಇವರು ಧುಮುಕಿ ತೊಳಗಿ ನಿಂದಿರ್ತಾರೆ. ಎಲ್ಲ ಪುಡಿಯಾಗಿ ಬೀಳುತ್ತದೆ. ಶಕ್ತೋ, ನಿಮ್ಮನ್ನು ಸಂಹಾರ ಮಾಡಲು ನಾನು ಸಮರ್ಥನಾಗಿದ್ದರೂ, ನಿಮ್ಮನ್ನು ಸಂಹಾರ ಮಾಡಲು ನಾನು ಅತೀ ಶಕ್ತನಾಗಿದ್ದೇನೆ, ಸಮರ್ಥನಾಗಿದ್ದೇನೆ, ಆದರೂ ನಾನು ನಿಮ್ಮನ್ನು ಸಂಹಾರ ಮಾಡುವುದಿಲ್ಲ. ಗೌರವಾದಿತ್ಯೇವ ಜ್ಞಾಪಯಿತು ತದಸ್ಯ, ನಿಮ್ಮ ಮೇಲೆ ನಮಗೆ ಗೌರವ ಇದೆ. ವಿಷ್ಣು ಭಕ್ತರನ್ನು ನಾನು ಎಂದೂ ಸಂಹಾರ ಮಾಡುವುದಿಲ್ಲ ಅಂತ ನನ್ನ ಪ್ರತಿಜ್ಞೆ ಇದೆ. ಆ ಕಾರಣಕ್ಕಾಗಿ ನಿಮ್ಮನ್ನು ಬಿಟ್ಟು ನಾನು ಮುಂದೆ ಹೋಗ್ತೇನೆ ಅಂತ ಭೀಮಸೇನ ದೇವರು ಮುಂದೆ ಹೋಗ್ತಾರೆ. ಸವಾಜಿಸೂತ ಸರಥಸ್ಥಿತೋಪತನ್ ವಿಚೂರ್ಣಿತೋಸ್ಮಾತ್ ಗುರುರಪ್ಯಪ್ಲುತಃ ತದಾ ವಿಶೋಕ. ಭೀಮಸೇನ ದೇವರು ರಥವನ್ನು ಬಿಟ್ಟು ಬಂದಿರುತ್ತಾರೆ. ರಥವನ್ನು ಬಿಟ್ಟು ಬಂದಿದ್ದಕ್ಕೆ ಅವಿಶೋಕ ಅಂತನ್ನುವ ಶಾಸ್ತ್ರಜ್ಞನಾದವನು, ಎಲ್ಲ ವೇದಗಳನ್ನು ತಿಳಿದಂತಹ ಒಬ್ಬ ಸಾರಥಿ ಯಾರು ಅಂತಂದರೆ ಭೀಮಸೇನ ದೇವರ ಸಾರಥಿ. ಆ ಭೀಮಸೇನ ದೇವರ ಸಾರಥಿ ರಥವನ್ನು ತೆಗೆದುಕೊಂಡು ಬರ್ತಾನೆ. ಅದರಲ್ಲಿ ಕೂತು ತಾವು ಮುಂದೆ ಹೋಗ್ತಾರೆ. ಉದಾರ ವಿಕ್ರಮ ದ್ರೋಣೋಪಿ ಭೀಮ ದುರ್ಯೋಧನ ದತ್ತಮನ್ಯಂ ರಥಂ ಸಮಾಸ್ತಾಯ ಯುಧಿಷ್ಠಿರೋ. ಹಾಗೇನು ಮಾಡ್ತಾರೆ, ಆಯಿತು ಭೀಮ ಅಂತೂ ಬಿಟ್ಬಿಡೋಣ, ಅವನ ಕೈಗೆ ಸಿಗೋನಲ್ಲ, ಅವನನ್ನು ತಾಕಿದರೆ ನಮ್ಮನ್ನು ಬಿಡೋನಲ್ಲವನು, ಈಗಿನ ಪರಾಕ್ರಮವನ್ನು ನೋಡಿದ್ವಿ, ಹಾಗಾಗಿ ಭೀಮನ ತಂಟಿಗೆ ಹೋಗುವುದು ಬೇಡ, ಅವನನ್ನು ಬಿಟ್ಟು ಬಿಡೋಣ ಅಂತ ಬಿಟ್ಟು ದುರ್ಯೋಧನ ಕೊಟ್ಟ ರಥವನ್ನು ಏರಿ ದ್ರೋಣಾಚಾರ್ಯರು, ದುರ್ಯೋಧನ ಎಲ್ಲರೂ ಸೇರಿ ಮತ್ತು ಧರ್ಮರಾಜನನ್ನು ಹಿಡಿಬೇಕು ಅಂತ ಹೋಗ್ತಾರೆ. ಬರುವಾಗಲೇ ದೃಷ್ಟದ್ಯುಮ್ನ ಸೇನಾಧಿಪತಿ, ಆ ದೃಷ್ಟದ್ಯುಮ್ನಿಗೂ ತನ್ನ ಮಗನಾದ ಘಟೋತ್ಕಚನಿಗೂ ಅಲ್ಲಿ ನೇಮಿಸಿ ತಾವು ಹೋಗಿರ್ತಾರೆ ಭೀಮಸೇನ ದೇವರು. ಏನಾದರೂ ಧರ್ಮರಾಜನನ್ನು ಬಿಟ್ಟು ನೀವು ಆಚೆ ಈಚೆ ಹೋಗ್ತಕ್ಕದ್ದಲ್ಲ, ಅವನನ್ನು ರಕ್ಷಣೆ ಸದಾಕಾಲ ಮಾಡುವ ಜವಾಬ್ದಾರಿಯನ್ನು ನೀವು ಹೊತ್ತದ್ದಾದರೆ ನಾನು ಇಲ್ಲಿಂದ ಸರಿತೇನೆ ಅಂದಾಗ ದೃಷ್ಟದ್ಯುಮ್ನ ಹೇಳಿರ್ತಾನೆ,
ನನ್ನ ಪ್ರಾಣವತ್ತಿಯನ್ನಾದರೂ ಇಟ್ಟು ನನ್ನ ಪ್ರಾಣ ಕೊಟ್ಟಾದರೂ ನಾನು ಬದುಕಿಸ್ತೇನೆ, ದುರ್ಯೋಧನನಿಗೆ ಧರ್ಮರಾಜನಿಗೆ ಏನೂ ಆಗದೇ ಇದ್ದಂತೆ ನೋಡಿಕೊಳ್ತೇನೆ. ಅಷ್ಟೇ ಅಲ್ಲದೇನೆ ನಾನು ದ್ರೋಣಾಚಾರ್ಯರಿಗೆ ಮೃತ್ಯು ಇದ್ದಂತೆ. ನ ಜೀವಮಾನೇ ಮೈ ಧರ್ಷಿತು ಕ್ಷಮೋ ದ್ರೋಣೋರುಹಂ ಮೃತ್ಯುರಹಂ ಚ ತಸ್ಯ. ದ್ರೋಣಾಚಾರ್ಯರ ಸಂಹಾರ ಮಾಡಲಿಕ್ಕೆ ನಾನು ಹುಟ್ಟಿದ್ದು, ದುಷ್ಟದ್ಯುಮ್ನ ಹೇಳ್ತಾನೆ. ಹಾಗಾಗಿ ಅವರನ್ನು ನನ್ನ ಮುಂದೆ ಬಂದರೆ ನಾನು ಅವ್ರನ್ನ ಚೆಂದಾಗಿ ಥಳಿಸಿ ಕಳಿಸ್ತೇನೆ, ಅವ್ರನ್ನ ಸಂಹಾರ ಮಾಡಿಬಿಡ್ತೇನೆ, ನೀನೇನು ಕಾಳಜಿ ಮಾಡಬೇಡ ಅಂತ ಹೇಳಿದಾಗ ಸರಿಯಾಗಲಿ ಅಂತ ಭೀಮಸೇನ ದೇವರು ಈ ಕಡೆ ಬಂದಿರ್ತಾರೆ. ದ್ರೋಣಾಚಾರ್ಯರು, ದುರ್ಯೋಧನ ಇವರೆಲ್ಲ ಸೇರಿಕೊಂಡು ಧರ್ಮರಾಜನ ಹತ್ರ ಬರ್ತಾರೆ. ಈ ಕಡೆ ಭೀಮಸೇನ ದೇವರು ಮುಂದೆ ಏನು ಮಾಡ್ತಾನೆ ಇದರ ಕಥೆಯನ್ನು ತಿಳಿಸ್ತಾರೆ. ವಿದ್ರಾವಿತ ದ್ರೋಣ ಶರೇಸು ಸೇನಾಂ ಸಂಸ್ಥಾಪ್ಯ ಭೂಯೋ ದ್ರುಪದಾತ್ಮಜಶರೈ ದ್ರೋಣಂ ನಿವಾರ್ಯೈವ ಚಮುಂ ಪರೇಶಾಂ ವಿದ್ರಾವಯಾಮಾಸ ಸದಸ್ಯ ಪಶ್ಯತಃ. ದ್ರೋಣಾಚಾರ್ಯರು ನೋಡ್ತಾ ಇದ್ದಾಗಲೇನೆ ಅವರು ಮಾಡಿದ ಎಲ್ಲ ಪ್ರಭೇದಗಳನ್ನು ಗಟ್ಟಿಮುಟ್ಟಿಯಾದ ಅಭೇದ್ಯವಾದ ಏನು ಸುಭದ್ರವಾದ ವ್ಯವಸ್ಥೆಗಳಿರ್ತದನ್ನು ಭೇದಿಸಿ ಭೀಮಸೇಂದ್ರ ಒಳಗೆ ನುಗ್ತಿರ್ತಾರೆ. ಭಾರಿ ಪರಾಕ್ರಮವನ್ನು ತೋರಿಸ್ತಾರೆ ಭೀಮಸೇನ ದೇವರು. ದೃಢಂ ನೀವರೇವ ಚಮಂ ಪರೇಶಾಂ ವಿದ್ರಾವಯಾಮಾಸ ತಸ್ಯ ಪಶ್ಯತಃ. ನೋಡ್ತಾ ಇದ್ದಾಗಲೇನೆ ನೀವು ಮಾಡಿದ ಯಾವ ಭದ್ರತೆಗಳು ನನ್ನ ಮುಂದೆ ನಿಲ್ಲುವುದಿಲ್ಲ ಅಂತ ಭೀಮಸೇನ ದೇವರು ತೋರಿಸಿ ಒಳಗೆ ನುಗ್ತಾರೆ. ತಯೋರಭೂತ್ಯುದ್ಧಮತೀವ ರೌದ್ರಂ ಜಯೇಷಿಣೋ ಪಾಂಡವಧಾತ ರಾಷ್ಟ್ರಯೋ ಅತ್ಯದ್ಭುತಂ ಸಂತತ ಬಾಣವರ್ಷ ಅನಾರತಂ ಸುಚಿರಂ ನಿರ್ವಿಶೇಷಂ. ಆಗ ದ್ರೋಣಾಚಾರ್ಯರಿಗೂ ಮತ್ತು ಭೀಮಸೇನ ದೇವರಿಗೂ ಆದ ಯುದ್ಧ, ಇದರಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅಂತೆಯೇ ತೋರ್ಲಿಕ್ಕಾಗಲಿಲ್ಲಂತೆ. ಅಷ್ಟು ಮಹಾಪರಾಕ್ರಮವನ್ನು ಬಾಣಗಳಿಂದ ಮಹಾಪರಾಕ್ರಮವನ್ನು ತೋರಿಸಿದ್ದಾರೆ. ತಯೋರಭೂದ್ಯುದ್ಧಮತೀವ ದಾರುಣಂ ರೌದ್ರಂ ಜಯೇಷಿಣೋ. ಭೀಮಸೇನ ದೇವರು ಈ ಕಡೆ ಗೆಲ್ಲಬೇಕು ಅಂತ ಈ ಕಡೆ ಇದ್ದಾರೆ, ಆ ಕಡೆಗೆ ದ್ರೋಣಾಚಾರ್ಯರು ದುರ್ಯೋಧನ ಇವರು ಗೆಲ್ಲಬೇಕು ಅಂತ ಇದ್ದಾರೆ. ಅತ್ಯದ್ಭುತವಾದ ಬಾಣಗಳ ಮಳೆಯನ್ನು ಸುರಿಸ್ತಾ ಇದ್ದಾರೆ ಪರಸ್ಪರವಾಗಿ. ಒಂದೆರಡು ಬಾಣಗಳಲ್ಲ, ಬಾಣಗಳ ಮಳೆ ಸುರಿಸ್ತಾ ಇದ್ದಾರೆ. ಮೊನ್ನೆ ಏನು ಮಳೆ ಆಯ್ತಲ್ಲ ಹುಬ್ಬಳ್ಳಿಯಲ್ಲಿ, ಅಂಥ ಬಾಣಗಳ ವೃಷ್ಟಿಯಾಗಿ ಹೋಗಿದೆ. ತಾಕಿದವರೆಲ್ಲ ಸಾಯಲೇಬೇಕು. ಸುಚಿರಂ ಮತ್ತು ನಿರ್ವಿಶೇಷಂ, ಯಾರು ಸಮಾನರು ಯಾರು ತಳಗೆ ಯಾರು ಮೇಲೆ ಗೊತ್ತಿಲ್ಲ, ಇಬ್ಬರು ಸಮಾನವಾಗಿ ತೋರ್ತಾ ಇದ್ದಾರೆ. ತತಃ ಪ್ರಯಾತ್ ಭೀಮಸೇನೋ ಅಮಿತೋಜಾಹ ಬೃಹಚ್ಚರೇ ಕೌರವರಾಜಸೇನಾಂ. ವಿಂದಾನು, ಆಗ ದುರ್ಯೋಧನನ ತಮ್ಮಂದಿರು ಬಂದಿದ್ದಾರೆ 12 ಜನ. ವಿಂದ ಅನುವಿಂದ ಇವರು ಕರ್ಣನನ್ನು ಮುಂದೆ ಮಾಡಿಕೊಂಡು, ಭಾರಿ ವಿಚಿತ್ರ, ಕರ್ಣ ಸೇರ್ತಾನೆ, ಕರ್ಣ ಬರ್ತಾನೆ, ಕರ್ಣನನ್ನು ಮುಂದೆ ಮಾಡಿಕೊಂಡು ಎಲ್ಲ ಜನ ಬರ್ತಾರೆ ಯುದ್ಧವಾಡುವುದಕ್ಕಾಗಿ. ಆಗ ಅನಾಯಾಸವಾಗಿ ಅವರನ್ನ ವಿಂದಹ ಶರೈಸ್ತೈರ್ ಬಹುಭಿ ರುಕೋದರ ಶಿರಾಂಸಿ ತೇಷಾಂ ಯುಗಬಚ್ಚಕರ್ತ. ಬಾಣಗಳಿಂದ ಆ ದುರ್ಯೋಧನನ ಏನು ತಮ್ಮಂದರಿದ್ದಾರೋ 12 ಜನ ಅವರನ್ನ ಶಿರಚ್ಛೇದ ಮಾಡಿ ಸಂಹಾರ ಮಾಡಿದ್ದಾರೆ ಭೀಮಸೇನ ದೇವರು. ಹತೇಷು ತೇಷು ಪ್ರವರೇಷು ಧನ್ವಿನಾಂ ಸತ್ಯವ್ರತಃ ಪುರಜಿತ್ರೋಜ ಯಶ್ಚ. ಅವರೆಲ್ಲ ಸತ್ತು ಹೋಗಿದ್ದಾರೆ. ವೃಂದಾರಕ ಪೌರೋಜನ ಅಮಾತ್ಯಾಹ ಹೋ ಅಂತ ಹಾಹಾಕಾರ. ದುರ್ಯೋಧನ ಪಕ್ಷದಲ್ಲಿ ಇದ್ದ ಮಂತ್ರಿಗಳೆಲ್ಲ ಬಂದಿದ್ದಾರೆ ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡೋದಕ್ಕೆ. ಅವ್ರನ್ನೆಲ್ಲ ಇನ್ನು ಉಳಿದವರೆಲ್ಲ ಓಡಿ ಹೋಗಿದ್ದಾರೆ. ಅಣ್ಣ ತಮ್ಮಂದಿರು ಸಿಕ್ಕವರೆಲ್ಲರನ್ನು ಕೊಂದು ಹಾಕಿದ್ದಾರೆ. 12 ಜನ ಸತ್ತು ಹೋದ್ರು, ಉಳಿದವರೆಲ್ಲ ಓಡಿ ಹೋದ್ರು. ಅಮಾತ್ಯರು ಬಂದಿದ್ದಾರೆ ಇವ್ರ ಜೊತೆಗೆ ಯುದ್ಧ ಮಾಡೋದಕ್ಕಾಗಿ, ಅವ್ರನ್ನೂ ಓಡಿಸಿ ಕಳಿಸಿದ್ದಾರೆ. ಕರ್ಣ ಬಂದಿದ್ದಾನೆ. ಸತೈ ಪೃಷತ್ಕೈರ್ ಅವತೀರ್ಯಮಾಣ ಶಿರಾಂಸಿ ಶಿತಾನ್ ವಿಪಾಠಾನ್ ಯುಗವತ್ಸಮಾದದೆ ಜಹಾರ ತೇನೈವ ಶಿರಾಂಸಿ ತೇಷಾಂ ಹತೇಷು ತೇಷು ಪರೇ ಪ್ರದುದ್ರುವು. ಉಳಿದೆಲ್ಲ ಓಡಿ ಹೋದ್ರು. ಅವರು ಭಯಾನಕವಾದ ಆ ನರ್ತನ, ಸಿಂಹ ಬಂದು ಗರ್ಜನೆ ಮಾಡಿದರೆ ನರಿಗಳೆಲ್ಲ ಓಡಿ ಹೋಗಬೇಕಲ್ಲ, ಹಾಗೆ ಆ ರೌದ್ರವಾದ ಪರಾಕ್ರಮ, ಅತ್ಯದ್ಭುತವಾದ ಸಾಮರ್ಥ್ಯ, ಭೀಮಸೇನ ದೇವರ ಸಾಮರ್ಥ್ಯವನ್ನು ನೋಡಿ ಗಾಬರಿಗೊಂಡು ನಾವು ಸತ್ತು ಹೋಗ್ತೇವೆ ಭೀಮಸೇನ ದೇವರ ಕೈಗೆ ಸಿಕ್ಕರೆ ಅಂತ ಹೇಳಿ ಧಾವಿಸಿ ಓಡ್ತಾ ಇದ್ದಾರಂತೆ. ಬದುಕಿದ್ರೆ ಸಾಕಪ್ಪ, ಸಿಕ್ಕರೆ ಸಾಕಪ್ಪ ಅಂತ ಹೇಳಿ ಓಡಿ ಹೋಗ್ತಾ ಇದ್ದಾರೆ. ಸಸಿಂಹವತ್ ಕ್ಷುದ್ರ ಮೃಗಾ ಸಮಂತತೋ ವಿದ್ರಾಮ್ಯ ಶತ್ರುನ್ ಹೃದಿಕಾತ್ಮಜಂ ರಣೆ
ಅಭ್ಯಾಗಮತ್ತೇನ ನಿವಾರಿತ ಶರಣೇನ ಚಕ್ರೇ ವಿರಥಾಶ್ವ ಸಾರಥಿಂ. ಅಶ್ವಗಳನ್ನು, ಸಾರಥಿಯನ್ನು, ರಥವನ್ನು ಎಲ್ಲವನ್ನು ಪುಡಿ ಪುಡಿ ಮಾಡಿ ಹಾಕಿದ್ದಾರೆ ಭೀಮಸೇನ ದೇವರು. ಸಗಾಢ ವಿದ್ದಸ್ತು ಶೃಕೋದರಣೇರಣಂ ವಿಸಜ್ಜ ಜಾಯಾ ಪರೋಕ್ಷಣೇನ ವಿಸಜ್ಜ ಹಾರ್ದಿಕ್ಯ ಮಥಾಶು ಭೀಮೋ ವಿದ್ರಾಯಾಮಾಸ ವರೋಧಿನಿಂ ತಾಂ. ಆಗ ಕೃಷ್ಣ ವಿಜಯೋ ಇಷ್ಟು ಮಾಡಿ ಭೀಮಸೇನ ದೇವರು ಮುಂದೆ ಬಂದಿದ್ದಾರೆ. ಅಲ್ಲಿ ನೋಡ್ತಾರೆ ಕೃಷ್ಣ ಮತ್ತು ಅರ್ಜುನ ಇಬ್ಬರು ದೂರದಲ್ಲಿ ಕಾಣುತ್ತಾರೆ. ಭೀಮಸೇನ ದೇವರು ಕೃಷ್ಣಾರ್ಜುನನನ್ನು ನೋಡಿದರು, ಕೃಷ್ಣಾರ್ಜುನರು ಭೀಮಸೇನ ದೇವರನ್ನು ಪರಸ್ಪರವಾಗಿ ನೋಡಿದ್ದಾರೆ. ಇವರು ನಕ್ಕಿದ್ದಾರೆ, ಅವರು ನಕ್ಕಿದ್ದಾರೆ, ಪರಸ್ಪರವಾಗಿ ಸಂತೋಷವಾಗಿದೆ ಭೀಮಸೇನ ದೇವರಿಗೆ. ಓ, ಕೃಷ್ಣ ಇದ್ದಾನೆ. ಭೀಮಸೇನ ದೇವರಿಗೆ ಏನೂ ಸಂದೇಹ ಇಲ್ಲ ಈ ವಿಷಯದಲ್ಲಿ. ಆದರೂ ಕೃಷ್ಣನ ದರ್ಶನವಾಯಿತು ಅಂತ ಭೀಮಸೇನ ದೇವರು ಸಂತೋಷಪಟ್ಟಿದ್ದಾರೆ. ಭೀಮಸೇನ ದೇವರು ನೋಡಿ ಕೃಷ್ಣ ಅರ್ಜುನ ಸಂತೋಷಪಟ್ಟಿದ್ದಾರೆ. ಆಗ ಅವರಿಗೆ ಯಾವ ಆಪತ್ತು ಬಂದಿಲ್ಲ, ಆರಾಮಾಗಿ ಯುದ್ಧವಾಡ್ತಾ ಇದ್ದಾರೆ ಅಂತನೂ ಸುದ್ದಿ ಧರ್ಮರಾಜನಿಗೆ ಗೊತ್ತಾಗಬೇಕು. ಅದಕ್ಕಾಗಿ ನಾವು ಭೀಮಸೇನ ದೇವರು ಧರ್ಮರಾಜನಿಂದ ಪ್ರೇರಿತರಾಗಿ ಇಲ್ಲಿ ಬಂದದ್ದು. ಹಾಗಾಗಿ ಜೋರಾಗಿ ಸಂಜ್ಞಾ ನೃಪಸ್ಯ ದದೋ ಅಪಿ ಸಿಂಹನಾದ, ಸಿಂಹ ಗರ್ಜನೆ ಮಾಡಿದಂತೆ ಜೋರಾಗಿ ಸಿಂಹನಾದವನ್ನು ಮಾಡಿದ್ದಾರಂತೆ. ಭೀಕರವಾದ ಧ್ವನಿಯನ್ನು ತೋರಿಸಿದ್ದಾರಂತೆ. ಶ್ರುತ್ವಾ ಪರಾಂ ಮುದಮಾಪಾಚ ಜಾಗ್ಮಿ ಬುದ್ಧಿ. ಧರ್ಮರಾಜ ಆ ಧ್ವನಿಯನ್ನು ಕೇಳಿ ಸಂತೋಷಪಟ್ಟ ಅಂತ. ಓ, ಇದು ಭೀಮನ ಧ್ವನಿ, ಇದು ಸಿಂಹನಾದ, ಗಟ್ಟಿಯಾದ ಧ್ವನಿ, ಇದು ಭೀಮನ ಧ್ವನಿ. ಹಾಗಾಗಿ ಅರ್ಜುನ ಕೃಷ್ಣ ಸುಖವಾಗಿ ಯುದ್ಧ ಮಾಡ್ತಾ ಇದ್ದಾರೆ, ಯಾವ ತೊಂದರೆಗಳಾಗಿಲ್ಲ ಅಂತ ಹೇಳಿ ಧರ್ಮರಾಜನಿಗೆ ಸಂತೋಷವಾಯಿತಂತೆ, ಧೈರ್ಯ ಬಂತು ಅಂತೆ. ಆ ಭೀಮಸೇನ ದೇವರ ನಾದವನ್ನು ಕೇಳಿ, ಭೀಮಸೇನ ನಾದವನ್ನು ಮಾಡಿದ್ಯಾಕೆ ಅಂದರೆ ಧರ್ಮರಾಜನಿಗೆ ಒಂದು ಸೂಚನೆ ಕೊಡಬೇಕು ಅಂತ ಹೇಳಿ. ಆದರೆ ಇಲ್ಲೆಲ್ಲ ಇದ್ದ ದೈತ್ಯರು ಮಲಮೂತ್ರಗಳ ವಿಸರ್ಜನೆ ಮಾಡಿದ್ದಾರಂತೆ. ಎಷ್ಟೋ ಜನ ಹಾರ್ಟ್ ಫೇಲ್ ಆಗಿ, ಹಾರ್ಟ್ ಅಟ್ಯಾಕ್ ಆಗಿ ಸತ್ಯ ಹೋಗಿದ್ದಾರೆ. ಅಷ್ಟು ಜೋರ ಧ್ವನಿಯನ್ನು ಮಾಡಿದ್ದಾರೆ ಭೀಮಸೇನ ದೇವರು. ಕೆಲವರೆಲ್ಲ ಏನಪ್ಪ ಇದು ಭಯಾನಕ ಅಂತ ಹೇಳಿ ಬಿಟ್ಟು ಓಡಿ ಹೋಗಿದ್ದಾರಂತೆ. ಹೀಗೆಲ್ಲ ನಡೆದಿದೆ. ಭೀಮಸ್ಯ ನಾದನತ ಏವ ಮಹಾಸ್ವನೇನ ವಿಗ್ಮೂತ್ರ ಶೋಣಿತಮಥೋ ವೃತಿಮಾಪುರೇಕೆ ಭೀತೇಷು ಸರ್ವ ನೃಪತಿಷ್ವಪಿ ಮುಪಾಪತೂರ್ಣಿಂ ಕರ್ಣೋ ವಿಕರ್ಣ ಮುಖರ ವಿಧಾತ ರಾಷ್ಟ್ರಾಹ ಹತ್ವಾ ವಿಕರ್ಣ. ಇನ್ನು ವಿಕರ್ಣರನ್ನ ಮೊದಲಾದವರನ್ನೆಲ್ಲರನ್ನೂ ಸಂಹಾರ ಮಾಡಿದ್ದಾರೆ. ಘೋರೇಶ್ವರೈಹಿ, ಅತ್ಯಂತ ಕ್ರೂರವಾದ ತೀಕ್ಷ್ಣವಾದ ಬಾಣಗಳಿಂದ ಕ್ರೂರರಾದಂತಹ ಆ ದುರ್ಯೋಧನ ಅಣ್ಣ ತಮ್ಮಂದಿರನ್ನ ಸಂಹಾರ ಮಾಡಿದ್ದಾರೆ. ಭೀಮಸೇನ ದೇವರು ಕರ್ಣ ಎದುರಿಗೆ ಬಂದಿದ್ದಾನೆ. ಮತ್ತೆ ಆಶ್ವಾಸ ಚೈವ ಸುಚಿರಂ ಪುನರೇವ ಭೀಮಂ ಯುದ್ಧಾಯ ಯಾತಿ ಧೃತರಾಷ್ಟ್ರ ಸುತೈಸ್ತಥಾನ್ಯೈಃ ತಾಂಶ್ಚೈವ ತತ್ರ ವಿನಿಹತ್ಯ ತಥೈವ ಕರ್ಣೋ ವಿಶ್ವಾದಯುತ್ ಉಪಯೋ ಕ್ಷಣೇನ. ಆಗ ಕರ್ಣ ಮಹಾಪರಾಕ್ರಮಿ ಅಂತ ತಿಳಿದುಕೊಂಡು ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಿದ್ದಾನೆ. ಭೀಮಸೇನ ದೇವರು ಅನಾಯಾಸವಾಗಿ ಅವನನ್ನು ಥಳಿಸಿದ್ದಾರೆ. ಹಾಗೆ ಹೀಗೆ ಅಲ್ಲ, ಹೇಳ್ತಾರೆ ಕರ್ಣಸ್ಯ ಪಶ್ಯತೋ ಭೀಮ ಬಾಣ ಕೃತ ಶಿರೋಧರಾಹ ನಿಪೇತತು ಧೃತರಾಷ್ಟ್ರಸ್ಯ ರಥೇಭ್ಯ ಪೃಥ್ವೀತಲೆ ತಯೋರ್ವಿಂಶತಿ ಮೇವಾತ್ರ ಕರ್ಣ ಸಹಾಯ ಕಾಂಕ್ಷಿಣೋ. 23 ಜನ ಮತ್ತೆ ದುರ್ಯೋಧನನ ತಮ್ಮಂದಿರು ಕರ್ಣನ ಜೊತೆಗೆ ಬಂದಿದ್ದಾರಂತೆ. ಕರ್ಣನ ಜೊತೆಗೆ 23 ಜನ ದುರ್ಯೋಧನನ ತಮ್ಮಂದಿರು ಬಂದಿದ್ದಾರಂತೆ. ಅವ್ರನ್ನೆಲ್ಲರನ್ನ ಬಾಣಗಳಿಂದ ಮತ್ತೆ ಪುನಃ ಅವರನ್ನು ಸಂಹಾರ ಮಾಡಿದ್ದಾನೆ ಭೀಮ. ಸಂಹಾರ ಮಾಡಿ ಏಕವಿಂಶತಿ ವಾರಂಚ ವಿಶ್ವಸೂತ ರಥಧ್ವಜ ಗಾಢಂ 21 ಬಾರಿ ಕರ್ಣನ ರಥವನ್ನು ಒಡೆದು ಹಾಕಿದ್ದಾರಂತೆ ಭೀಮಸೇನ ದೇವರು. ಕರ್ಣನ ರಥವನ್ನು ಒಡೆದು ಹಾಕಿದ್ದಾರೆ ಭೀಮಸೇನ ದೇವರು. ಇಷ್ಟು ಮಹಾಪರಾಕ್ರಮವನ್ನು ತೋರಿಸಿದ್ದಾರೆ. ಒಂದು ರಥ ತೆಗೆದುಕೊಂಡು ಬರ್ತಿದ್ದ, ಅವನನ್ನು ರಥವನ್ನು ಪುಡಿ ಪುಡಿ ಹಾಕ್ತಿದ್ರು, ಅವನನ್ನು ಹಣ್ಣು ಮಾಡಿ ಹಾಕಿದ್ದಾರಂತೆ. ನಿಂದಿರ್ಲಿಕ್ಕಾಗ್ತಾ ಇಲ್ಲ. ಭೀಮಸೇನ ದೇವರ ಆ ಪರಾಕ್ರಮವನ್ನು ನೋಡಿ ಓಡಿ ಹೋದ ಕರ್ಣ ಮತ್ತೆ ಬಂದಿದ್ದಾನೆ, ಮತ್ತೆ ಓಡಿ ಕಳಿಸಿದ್ದಾರೆ. ಈ 21 ಬಾರಿಯಾಗಿ ಹೋಗಿದೆಯಂತೆ. ಒಮ್ಮೆ ಅಲ್ಲ, 2 ಅಲ್ಲ,
ಏಕವಿಂಶತಿ ವಾರಂಚ ವಿಶ್ವಸೂತ ರಥಧ್ವಜ ಘಾಣಂ ಅಭ್ಯತಿತ ತೀಕ್ಷ್ಣೈ ಶರೈ ಭೀಮೇನ ಸಂಯುಗೆ. ನಾವು ಭೀಮಸೇನ ದೇವರ ಪರಾಕ್ರಮ ಬಾಹುಬಲ ಮತ್ತು ಗದಾಯುದ್ಧದಿಂದ ಮಾಡಿದ್ದು ಕಂಡಿದೆ. ಇಲ್ಲಿ ಬಾಣಗಳಿಂದ ಕೃಷ್ಣನ ಅನುಮತಿ ಆಜ್ಞೆ ಇದೆ. ಬಾಣಗಳಿಂದ ಆ ಕರ್ಣನನ್ನು ಸೋಲಿಸಿದ್ದಾರೆ, ರಥವನ್ನು ಪುಡಿ ಪುಡಿ ಮಾಡಿದ್ದಾರೆ. ಪ್ರಾಣ ಸಂಶಯ ಮಾಪನ್ನ, ನಾನು ಉಳಿತೀನೋ ಇಲ್ಲೋ ಬದುಕ್ತೇನೋ ಇಲ್ಲೋ ಅಂತ ಸಂದೇಹ ಬಂತು ಕರ್ಣನಿಗೆ. ಸರ್ವಲೋಕಸ್ಯ ಪಶ್ಯತಃ, ಎಲ್ಲ ಜನ ನೋಡ್ತಾ ಇದ್ದಾರೆ. ಎಷ್ಟು ಭಯಾನಕ ಇದೆ ನೋಡ್ರಿ. ನಾವು ಈ ಸೀರಿಯಲ್ಗಳಲ್ಲಿ ಅಥವಾ ಈ ರಾಮಾಯಣ ಮಹಾಭಾರತಗಳಲ್ಲಿ ತಪ್ಪು ತೋರಿಸಿದ್ದನ್ನು ನೋಡಿದ್ದೇವೆ. ಕುಂತಿಗೆ ಕರ್ಣ ಮಾತು ಕೊಟ್ಟಿದ್ದು ನಿಜ, ಅರ್ಜುನನನ್ನು ಬಿಟ್ಟು ಉಳಿದೆಲ್ಲ ಯಾರಿಗೂ ತೊಂದರೆ ಕೊಡುವುದಿಲ್ಲ, ನಾನು ಅರ್ಜುನನಿಗೆ ಮಾತ್ರ ನೀವು ಪಂಚಪಾಂಡವರು ಉಳ್ಕೋತೀರಿ, ಒಂದು ನಾನು ಉಳಿಬೇಕು ಇಲ್ಲ ಅರ್ಜುನ ಉಳಿಬೇಕು, ಅವನಾದರೂ ಸಾಯ್ತಾನೆ ನಾನಾದರೂ ಸಾಯ್ತೇನೆ, ಹೊರತು ಉಳಿದವ್ರನ್ನ ನಾನು ಬಿಟ್ಟು ಬಿಡ್ತೇನೆ ಅಂತ ಹೇಳಿ ಭೀಮನನ್ನು ಬಿಟ್ಟು ಬಿಟ್ಟ. ಧರ್ಮರಾಜನನ್ನ ನಕುಲ ಸಹದೇವರನ್ನ ಬಿಟ್ಟದ್ದುಟ್ಟು ಭೀಮಸೇನ ದೇವರಿಗೆ ಘನಘೋರವಾದ ಯುದ್ಧವನ್ನು ಆಡಿ ಭೀಮಸೇನ ದೇವರು ಕರ್ಣನನ್ನ ಬಿಟ್ಟದ್ದುಂಟೆ ಹೊರತು ಕರ್ಣ ಭೀಮನನ್ನ ಬಿಟ್ಟದ್ದಲ್ಲ. ತೋರಿಸುವುದಲ್ಲ, ಹಾಗೆ ತೋರಿಸ್ತಾರೆ. ಧನುರ್ಬಾಣಗಳನ್ನು ಹಿಡಿದುಕೊಂಡು ಭೀಮಸೇನ ದೇವರು ಘನಘೋರವಾದ ಯುದ್ಧವನ್ನು ಆಡಿ ಅವನನ್ನು ಮಣಿಸಿ ಥಳಿಸಿ ಓಡಿಸಿದ್ದಾರೆ. 21 ಬಾರಿ ರಥವನ್ನು ಪುಡಿ ಪುಡಿ ಮಾಡಿ ಹಾಕಿದ್ದಾರೆ ಭೀಮಸೇನ ದೇವರು. ಶ್ರೀಮದಾಚಾರ್ಯರ ವಾಕ್ಯಗಳು ನಿರ್ಣಯ ಇದೆ. ಪ್ರಾಣ ಸಂಶಯ ಮಾಪನ್ನ, ನಾ ಬದುಕ್ತೀನೋ ಇಲ್ಲೋ ಅಂತ ಸಂದೇಹ ಬಂತು. ಸರ್ವಲೋಕಸ್ಯ ಪಶ್ಚಾತ್ತಃ, ಎಲ್ಲ ಜನ ನೋಡ್ತಾ ಇದ್ದಾರೆ. ಯಾವ ಕರ್ಣನ ಅಪೇಕ್ಷೆಯನ್ನು ಇಟ್ಟುಕೊಂಡು ಕರ್ಣ ಇದ್ದಾನೆ ಅಂತನೋ ಧೈರ್ಯದಿಂದ ಮಹಾಪಾಪಿಯಾದ ದುರ್ಯೋಧನ ಮಹಾಪಾಪಗಳನ್ನು ಮಾಡಿ ಹಾಕಿದ ಅಂಥ ಕರ್ಣ ಇವತ್ತು ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇದ್ದಾನೆ. ಅಳತಾ ಅಳತಾ ಭೀಮಸೇನ ದೇವರ ಮುಂದೆ ಮಂಡಿಯನ್ನ ಊರಿ ಪ್ರಾಣ ಭಿಕ್ಷೆಯನ್ನ ಅಳತಾ ಬೀಳ್ತಾ ಇದ್ದಾನಂತೆ. ನೋಡ್ರಿ, ನಾನು ಹೇಳ್ತಾ ಇಲ್ಲ, ರಣಂ ತ್ಯಕ್ವ ಪ್ರದುದ್ರಾಮ ರುದನ್, ರಣವನ್ನು ಬಿಟ್ಟು ಆ ರಣಾಂಗಣವನ್ನು ಬಿಟ್ಟು ಓಡ್ತಾ ಹೋಗಿ ನನ್ನನ್ನು ಬದುಕಿಸ್ರಿ, ನನ್ನನ್ನು ಭೀಮಸೇನ ಕೊಂದು ಹಾಕ್ತಾನೆ ಅಂತ ಅಳತಾ ಅಳತಾ ದುಃಖದಿಂದ ಪುನಃ ಪುನಃ ಧಾವಿಸಿದ್ದ. ಯಾವ ಕರ್ಣ ಮಹಾಪರಾಕ್ರಮಿ, ಅವನು ಭೀಮನನ್ನು ಓಡಿಸಿಬಿಟ್ಟ, ಭೀಮನನ್ನು ಸೋಲಿಸಿಬಿಟ್ಟ, ಹಾಗೆ ಈಗ ಅಂತ ನಾವು ಏನೋ ಅಬದ್ಧ ಕಥೆಗಳನ್ನು ಕೇಳ್ತೇವೆ. ಹಾಗೆಲ್ಲ ಇಲ್ಲ, ಆದದ್ದೇ ವಿಪರೀತ. 21 ಬಾರಿ ರಥವನ್ನು ಪುಡಿ ಮಾಡಿ ಹಾಕಿದ್ದಾರೆ. ಹಿಂದೆ 12 ಜನ ವಿಂದಾನುವಿಂದರಿಂದ ಕೂಡಿಕೊಂಡು ಬಂದಿದ್ದ, ಆಗಲೂ ಸೋಲಿಸಿ ಓಡಿಸಿದ್ರು, ಈಗೂ ಓಡಿಸಿದ್ದಾರೆ. ಪಾಣದ ಭಿಕ್ಷೆಯಿಂದ ಅಳತಾ ಅಳತಾ ದುಃಖದಿಂದ ಓಡ್ತಾ ಹೋಗ್ತಾ ಇದ್ದಾನೆ. ಶ್ರೀಮದಾಚಾರ್ಯರ ವಾಕ್ಯ ಇದೆ, ರಣಂ ತ್ಯಕ್ವಾ ಪ್ರದುರ್ದ್ರಾವ ವೃದನ್ ದುಃಖಾತ್ ಪುನಃ ಪುನಃ 22 ಅತಿಯುದ್ಧೇತು ರಾಮದತ್ತಂ ಸುಭಾಸ್ವು. ಹೀಗೆ 21 ಬಾರಿ ಆದ ಮೇಲೆ 22ನೇ ಬಾರಿ ಸಾಕ್ಯವನನ್ನು ಪೀಡಿಸೋದು. ಅತೀ ಪೀಡೆ ಕೊಟ್ಟೆ ನಾನು. ಪರಶುರಾಮ ದೇವರ ಮಾತಿಗೆ ನಾನು ಕಿಮ್ಮತ್ತು ಕೊಡಬೇಕು, ಪರಶುರಾಮ ದೇವರಿಗೆ ನಾನು ಅವರಿಗೆ ಗೌರವವನ್ನು ಕೊಡಬೇಕು. ಸ್ವಾಮಿ ತನ್ನ ಮಾತನ್ನು ಹಿಂದೆ ಇಟ್ಟುಕೊಂಡು ನನಗೆ ವಿಜಯ ಕೊಟ್ಟಿದ್ದಾನೆ. ನೀನು ಸ್ಪರ್ಧೆಯನ್ನು ಮಾಡಿ ಯುದ್ಧ ಮಾಡಬೇಕಾದಾಗ ಮಾತ್ರ ನಿನಗೆ ಅಪಜಯ ಇದೆ, ಉಳಿದೆಲ್ಲ ಪ್ರಸಂಗದಲ್ಲಿಯೂ ನಿನಗೆ ಜಯ ಇದೆ ಅಂತ ಪರಶುರಾಮ ದೇವರು ವರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರ ಮಾತಿಗೆ ಅನುಗುಣವಾಗಿ 22 ಅಯುದ್ಧೇತು ರಾಮದತ್ತಂ ಸುಭಾಸ್ವಂ. 22ನೇ ಬಾರಿ ಭೀಮಸೇನ ದೇವರ ಜೊತೆಗೆ ಯುದ್ಧವಾಡಲಿಕ್ಕೆ ಬರುವಾಗ ಜರಾಸಂಧ ಕೃಷ್ಣನ ಜೊತೆಗೆ 18 ಬಾರಿ ಯುದ್ಧಕ್ಕೆ ಬಂದು ಸೋತೋದ. ಕರ್ಣ ಭೀಮಸೇನ ದೇವರ ಜೊತೆಗೆ ಒಂದೇ ದಿನ ಯಾವಾಗ ಮತ್ತೆ ಜಯದ್ರಥನ ಸಂಹಾರ ಮಾಡಲಿಕ್ಕೆ ಅರ್ಜುನ ಮತ್ತು ಪಣ ತಟ್ಟಿದ್ದಾನೆ, ಪ್ರತಿಜ್ಞೆ ಮಾಡಿದ್ದಾನೆ, ಅವತ್ತಿನ ದಿನವೇ 22 ಬಾರಿ ಅವನನ್ನು ಸೋಲಿಸಿದ್ದಾರೆ. 21 ಬಾರಿ ರಥವನ್ನು ಪುಡಿ ಮಾಡಿ ಹಾಕಿದ್ದಾರೆ. 22ನೇ ಬಾರಿ ಮತ್ತು ಪರಶುರಾಮ ದೇವರು ಕೊಟ್ಟ ರಥವನ್ನು ಧನುಸ್ಸನ್ನು ತೆಗೆದುಕೊಂಡು ಬಂದ. ಹಾಗಾಗಿ ದೇವರಿಗೆ ಗೌರವ, ಅವರಿಗೆ ಪೂಜೆ, ಅವಮಾನ ಆಗಬಾರದು ಅನ್ನೋ ಸಲುವಾಗಿ ರಾಮದತ್ತಂ ಸುಭಾಸ್ ಅಭೇದ್ಯಂ ರಥಮಾರುಹ್ಯ, ಅಭೇದ್ಯವಾದ ರಥವನ್ನು ಏರಿ ವಿಜಯ ಅಂತನು ಧನಸ್ಸನ್ನು ತೆಗೆದುಕೊಂಡು ತದತ್ತಮೇವ ಸಂಗೃಹ್ಯ ತೂಣಿ ಚಾಕ್ಷಯ ಸಾಯಿಕೋ, ಪರಶುರಾಮ ದೇವರು ಕೊಟ್ಟ ತೂಣೀರ, ಅಕ್ಷಯವಾದ ಬತ್ತಳಿಕೆ, ಇವುಗಳನ್ನು ತೆಗೆದುಕೊಂಡು
ಯುದ್ಧಕ್ಕೆ ಬಂದಿದ್ದಾರಂತೆ ಕರ್ಣ 22ನೇ ಬಾರಿ. ಹಾಗಾಗಿ ತಾಸ ಸಾಧರಣೆ ಭೀಂ ಕರ್ಣೋ ವೈದರಕೌರುಷಾ, ಸಿಟ್ಟಿನಿಂದ ಬಂದಿದ್ದಾನೆ. ಸುಘೋರ ಆಸೀತ್ಸ ತಯೋರ್ವಿಮರ್ದೆ ಭೀಮಸ್ಯ ದೀರ್ಘಸ್ಯ ಚ ಕರ್ಣಸ್ಯ ಚ ದೀರ್ಘಕಾಲಂ, ಮತ್ತೆ ಯುದ್ಧಕ್ಕೆ ಬಂದಿದ್ದಾನೆ 22ನೇ ಬಾರಿ. ಆಗ ಪರಶುರಾಮ ದೇವರು ಕೊಟ್ಟ ಅಭೇದ್ಯವಾದ ರಥ, ಕುದುರೆಗಳು, ಬತ್ತರ್ಣಿಕೆ, ತೂಣೀರ, ಧನುಸ್ಸು ತೆಗೆದುಕೊಂಡು ಬಂದು ಯುದ್ಧ ಮಾಡ್ತಾ ಇದ್ದಾನೆ. ಘನಘೋರ ಯುದ್ಧ ನಡೀತಾ ಇದೆ. ಆಗಲೂ ಕೂಡ ಆಕಾಶ ಮಾಚ್ಛಾದ್ಯ, ಆಕಾಶವು ಕತ್ತಲೆ ಆಗಿ ಹೋಗಿದೆ, ಸೂರ್ಯನ ಬೆಳಕೇ ಕಾಣ್ತಾ ಇಲ್ಲ, ಅಷ್ಟು ಬಾಣಗಳು ತುಂಬಿ ಹೋಗಿದೆ ಅಂತೆ ಭೀಮ ಮತ್ತು ಕರ್ಣರ ಯುದ್ಧದಲ್ಲಿ. ಅಷ್ಟು ಘನಘೋರವಾದ ಯುದ್ಧ. ಮೇಲೆ ನೋಡಿದರೆ ಬರೇ ಬಾಣವೇ ಬಾಣ ತುಂಬಿ ಹೋಗಿದೆ ಆಕಾಶದಲ್ಲಿ. ಅಷ್ಟು ಭೀಮ ಮತ್ತು ಕರ್ಣ ಇಬ್ಬರು ಬಾಣಗಳನ್ನು ಬಿಟ್ಟು ಯುದ್ಧವಾಡ್ತಾ ಇದ್ದಾರೆ. ಶರೋಘೈಹಿ ಪರಸ್ಪರಂ ಸೈವ ಸುರಕ್ತ ನೇತ್ರೆ, ಕಣ್ಣು ಕೆಂಡ ಕಾರುವಂತೆ ಸಿಟ್ಟಿಗೆ ಬಂದು ಯುದ್ಧವಾಡ್ತಾ ಇದ್ದಾರೆ. ತಥೋ ಭೀಮೋ ಮಹಾಬಾಹು ಸಹಾಭ್ಯಾಂ ಚ ಸಂಯುತಂ ತ್ವಾಂ ಚ ಕುಂಡಲ ಕರ್ಣಾಭ್ಯಾಂ ಶಕ್ನುಯಾಂ ಹಂತು ಮಂಜಸ. ಆಗ ಕರ್ಣ ಸಹಜವಾದ ಹುಟ್ಟುವಾಗಲೇನೆ ಕವಚ ಕುಂಡಲಗಳು ಇತ್ತು, ಅದನ್ನು ತೆಗೆದುಕೊಟ್ಟು ಬಿಟ್ಟಿದ್ದಾನೆ ಈಗಾಗಲೇ. ಮತ್ತೆ ಬೇರೆ ಕವಚ ಕುಂಡಲಗಳನ್ನು ಹಾಕಿಕೊಂಡು ಬಂದಿದ್ದಾನೆ. ಭೀಮ ಆ ಕವಚ ಕುಂಡಲಗಳನ್ನು ಬಾಣಗಳಿಂದ ಭೇದನೆ ಮಾಡ್ತಾನೆ, ಛೇದನೆ ಮಾಡಿ ಒಗೆದುಬಿಟ್ಟ. ಆಗ ಅವನಿಗೆ ಒಂದು ಸಂದೇಶವನ್ನು ಕೊಟ್ಟ. ಸಹಜವಾದ ನೀನು ಹುಟ್ಟುವಾಗ ಯಾವ ಕವಚ ಕುಂಡಲಗಳಿದ್ವೋ ಆ ಕವಚ ಕುಂಡಲಗಳನ್ನು ನೀನು ಧರಿಸಿ ಬಂದಿದ್ದರೂ ನಾನು ಅದನ್ನು ಭೇದನೆ ಮಾಡಿ ನಿನ್ನನ್ನು ಸಂಹಾರ ಮಾಡಲು ಸಮರ್ಥನಾಗಿದ್ದೇನೆ ಅಂತನ್ನುವುದನ್ನು ತಿಳಿಸಿಕೊಟ್ರಂತೆ. ಅವನೇನು ತಿಳ್ಕೊಂಡಿದ್ದ, ಇಂದ್ರ ಬಂದು ಕವಚ ಕುಂಡಲಗಳನ್ನು ಕೇಳ್ತಾನೆ ಅರ್ಜುನನ ಸಲುವಾಗಿ. ಇವ ಸೂರ್ಯನ ಮಗ ಇಂದ್ರ, ಅರ್ಜುನನ ಮಗ ಇದು ಇಂದ್ರನ ಮಗ ಅರ್ಜುನ. ಹಾಗಾಗಿ ಕರ್ಣ ಬಂದು ಕರ್ಣನಿಗೆ ಕೇಳ್ತಾನೆ, ಇಂದ್ರ ಕವಚ ಕುಂಡಲಗಳನ್ನು ಕೊಡು. ಆಗ ಅವನಲ್ಲಿದ್ದ ಶಕ್ತಿ ಅಸ್ತ್ರವನ್ನು ತಾನು ಇಟ್ಕೊಳ್ತಾನೆ. ಅದೆಲ್ಲ ಕಥೆ ಹಿಂದೆ ಬಂದಿದೆ, ನೀವು ಕೇಳಿದ್ದೀರಿ. ಹಾಗಾಗಿ ಆ ಕವಚವನ್ನು ಕುಂಡಲಗಳನ್ನು ಇಟ್ಟುಕೊಂಡು ಬಂದಿದ್ರೆ ಅಭೇದ್ಯವಾದದ್ದು, ನನ್ನನ್ನು ಯಾರು ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಿದ್ದ ಕರ್ಣ. ಈಗ ಭೀಮಸೇನ ದೇವರು ಆ ಮಾತನ್ನೂ ತಿಳಿಸಿಕೊಡ್ತಾರೆ. ಆ ಅಭೇದ್ಯವಾದ ಕವಚ ಕುಂಡಲಗಳನ್ನು ಹಾಕಿಕೊಂಡು ಬಂದಿದ್ದರೂ ನನ್ನ ಮುಂದೆ ಅದರ ಪ್ರಭಾವ ಏನೂ ಇಲ್ಲ, ಸಹಜವಾಗಿ ಅದನ್ನು ಭೇದಿಸಿ ನಿನ್ನನ್ನು ಕೊಂದು ಹಾಕ್ತೀನಿ ನಾನು ಅಂತ ತಿಳಿಸುವುದಕ್ಕಾಗಿ ಕವಚ ಕುಂಡಲಗಳನ್ನು ಭೇದಿಸಿ ತ್ವಾಂತು ಕುಂಡಲ ಕರ್ಣಾಭ್ಯಾಂ ಶಕ್ನುವಾಂ ಹಂತು ಮಂಜಸ ಇತಿ ಜ್ಞಾಪಯಿತುಂ ತಸ್ಯ ಕುಂಡಲೆ ಕವಚಂ ತಥಾ ಶರೇರ್ ಉತ್ಕೃತ್ಯ ಸಮರೇ ಪಾತಯಾಮಾಸ ಭೂತಲೆ. ಭೂಮಿ ಮೇಲೆ ಬಿದ್ದಿದ್ದಾನೆ ಮತ್ತೆ ಕರ್ಣ ಪುನಃ. ಇದು 22ನೇ ಬಾರಿ ಆದ ಯುದ್ಧ. ಏವಂ ತಾನ್ಯಪಹೃಷ್ಯಾಹಂ ಹನ್ಯಾಂ ತ್ವಾಮಿತಿ ವೇದಯನ್ ಪುನಶ್ಚ ಬಹುವಿರ್ತೀಕ್ಷ್ಣೈಃ ಶರೈರೇನಂ ಸಮಾರ್ಧಯದ ತತಸ್ತು ಭೀಮಸ್ಯ ಬಭೂವ ಬುದ್ಧಿ. ಆಗ ಭೀಮಸೇನ ವಿಚಾರ ಮಾಡಿದರು, ಅಸ್ಪರ್ಧಮಾನನಾಗಿದ್ದಾನೆ, ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇದ್ದಾನೆ, ಪರಶುರಾಮ ದೇವರು ವರ ಕೊಟ್ಟಿದ್ದಾರೆ. ಹಾಗಾಗಿ ಅಸ್ಪರ್ಧಿಯಾದವನಿಗೆ ಸ್ವಲ್ಪ ಮರ್ಯಾದೆ ಕೊಡಬೇಕು, ಪರಶುರಾಮ ದೇವರಿಗೆ ಮಾತು ಅದನ್ನು ನಡೆಸಬೇಕು ಅಂತ ಸರ್ವಜಯೋ ಹಿ ದತ್ತಃ ಅಮುಷ್ಯ ರಾಮೇಣ ಚ ನಚ ಸ್ಪೃಧಾಯಂ ಕರ್ಣೋಮಯ ಯುದ್ಧದಿ ಕೃಚ್ಛಗೋ ಹ್ಯಯಂ. ಆಗ ಏನು ಮಾಡ್ತಾರೆ, ಸುಮ್ಮನೆ ನಿಂತುಬಿಡ್ತಾರೆ. ಧನುಸ್ಸನ್ನು ಭೇದನೆ ಮಾಡಿಬಿಟ್ಟ, ರಥವನ್ನು ಪುಡಿ ಮಾಡಿದ. ಕರ್ಣನೂ ಕೂಡ ಭೀಮಸೇನ ದೇವರು ರಥವನ್ನು, ಭೀಮಸೇನ ದೇವರ ಕುದುರೆಗಳನ್ನೆಲ್ಲ ಕೊಂದು ಹಾಕಿದ. ಭೀಮಸೇನ ದೇವರು ನೆಲದ ಮೇಲೆ ನಿಂತಿದ್ದಾರೆ. ಆಗ ಹಾರಿ ಬಂದು ಒಮ್ಮೆ ಭೀಮಸೇನ ದೇವರು ಕರ್ಣರ ರಥದಲ್ಲಿ ಬಂದು ನಿಂತು ಬಿಡುತ್ತಾರೆ. ಏವಂ ಸ್ಮೃತ್ವಾ ತೇನ ರಂಧ್ರೇ ಪದತ್ರೇ ಕರ್ಣೋಸ್ತ್ರ ವೀರ್ಯೇಣ ಧನುನ್ಯಕೃತ್ಯತ್ ರಶ್ಮಿನ್ ಹಯಾಂ ಚ ರಥೋ ರಥಂ ಚ ತತ್ಯಾಜ ನೇಜಂ. ಆವಾಗ ಅಸ್ತ್ರಶಸ್ತ್ರಗಳಿಂದ ಬಲವನ್ನು ತೋರಿಸುವುದಲ್ಲ, ನೈಜವಾದ ಬಲ, ನನ್ನಲ್ಲೇನೆ ಇದ್ದ ಯಾವ ಬಲ ಇದೆಯೋ ಬಾಹುಬಲ, ಆ ಬಲವನ್ನು ತೋರಿಸ್ತೇನೆ ಅಂತ ಹಾರಿ ಬರ್ತಾರೆ. ಖಂ ಉತ್ಪಪಾತ ಉತ್ತಮ ವೀರ್ಯ ತೇಜಾಹ ರಥಂ ಚ ಕರ್ಣಸ್ಯ ಸಮಾಸ್ಥಿತ ಕ್ಷಣಾತ್. ಒಂದೇ ಕ್ಷಣದಲ್ಲಿ ಹಾರು ಬಂದು ಬರ್ತಾರೆ. ಭೀಮಸ್ತು ಕರ್ಣೋ ರಥತೂಪರೇ ತದಾ ವ್ಯತೀತ ಸರ್ಗೋದರೋ ರಥಾತ್ ಅವಪ್ಲುತೋ ಸ್ಥಾಪಯಿತುಂ ಶಕ್ತಿಂ ನಿರಾಯುಧತ್ವೇಪ್ಯರಿ ನಿಗ್ರಹಾದೌ. ಆಗ ಭೀಮಸೇನ ದೇವರು ಹಾರಿ ಬಂದು ಅವನನ್ನು ಮತ್ತೆ ಕುಟ್ಟುತ್ತಾರಂತೆ. ಕುಟ್ಟಿ ನೈಚ್ಛದ್ಗೃಹೀತು ನಿಹಂತುಮೇವ
ರಥಂ ಧನುರ್ವಾಸ್ಯ ರಣೇ ಪರತ್ವಂ ದ್ರೋಣಸ್ಯ ತದ್ವತ್ ದ್ರೋಣಸ್ಯ ಯದ್ವತ್ ಪೂರ್ವಂ ಅತೀವ ಶಕ್ತಃ ಅಪ್ಯಾನದತ್ ರಾಮವಚೋಪಿ ಭಕ್ತ್ಯ. ರಾಮದೇವರ ಮಾತನ್ನು ನಡೆಸಬೇಕು ಅಂತ ಭಕ್ತಿಯಿಂದ ಅವನನ್ನು ಬಿಟ್ಟು ಬಿಡುತ್ತಾರಂತೆ. ಮತ್ತು ಅಷ್ಟೇ ಅಲ್ಲದೇನೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ, ನಾನು ಕರ್ಣನನ್ನು ಸಂಹಾರ ಮಾಡುತ್ತೇನೆ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ. ಹಾಗಾಗಿ ಇವನು ವಿಷ್ಣು ಭಕ್ತನೂ ಆಗಿದ್ದಾನೆ ಕರ್ಣ. ಹಾಗಾಗಿ ಅವನು ಸಂಹಾರ ಮಾಡುವುದು ಸರಿಯಲ್ಲ ಅಂತ ಹೇಳಿ ಅವನನ್ನು ಬಿಟ್ಟು ಆಚೆ ಸರಿತಾರೆ. ಕರ್ಣ ಬದುಕಿಕೊಂಡೇ ಅಂತ ಹೇಳಿ ಹುಷ್ ಅಂತ ಹೇಳಿ ಸೈಡಿಗೆ ಆಗ್ತಾನಂತೆ. ಇಷ್ಟು ಅದ್ಭುತವಾದ ಪರಾಕ್ರಮವನ್ನು ತೋರಿಸಿಕೊಟ್ಟಿದ್ದಾರೆ ಭೀಮಸೇನ ದೇವರು ಕರ್ಣನಿಗೆ. ಎಲ್ಲಿ ಕರ್ಣ, ಏನು ಭೀಮಸೇನ ದೇವರು, ಅವರ ಪರಾಕ್ರಮ ಎಷ್ಟಿದೆ. ಇಡೀ ಬ್ರಹ್ಮಾಂಡವನ್ನೇ ಎರಡು ಹೋಳು ಮಾಡಿ ಚಳ್ಳಮ್ಮ ಬಾರಿಸ್ತೀವಲ್ಲ, ನಗಾರಿ ಜಾಗಂಟಿ ಚಳ್ಳಮ್ಮ, ದೇವರ ಮಂಗಳಾರತಿ ವೇಳಕ್ಕೆ ಚಳ್ಳಮ್ಮ ಬಾರಿಸಿದಂತೆ ಬಾರಿಸುವ ಸಾಮರ್ಥ್ಯ ಇಡೀ ಬ್ರಹ್ಮಾಂಡವನ್ನು, 50 ಕೋಟಿ ವಿಸ್ತೀರ್ಣವಾದ ಬ್ರಹ್ಮಾಂಡವನ್ನು ಎರಡು ಹೋಳು ಮಾಡಿ ಅದನ್ನು ಚಳ್ಳಮ್ಮ ಬಾರಿಸಿದಂತೆ ಬಾರಿಸುವ ಸಾಮರ್ಥ್ಯ ಮತ್ತು ಭೀಮನಿಗೆ ಇದೆ. ಇಷ್ಟು ಪರಾಕ್ರಮಶಾಲಿಯಾದ ಭೀಮನಿಗೆ ಈ ಕರ್ಣನನ್ನು ಸೋಲಿಸುವುದು, ಸಂಹಾರ ಮಾಡುವುದು ಏನು ಬಹಳ ದೊಡ್ಡ ಮಾತಲ್ಲ. ಆದರೂ ಪರಶುರಾಮ ದೇವರ ಮಾತು, ದೇವರು ಅವನ ಮಾತಿಗೆ ಗೌರವ, ಮತ್ತು ಅರ್ಜುನ ಮಾಡಿದ ಪ್ರತಿಜ್ಞೆ, ಮತ್ತು ವಿಷ್ಣು ಭಕ್ತನನ್ನು ಸಂಹಾರ ಮಾಡುವುದಿಲ್ಲ ಅಂತ ಹೇಳಿದ ಮಾತು ನಡೆಸಬೇಕು ಅನ್ನೋ ಸಲುವಾಗಿ ಕರ್ಣನನ್ನು ಭೀಮಸೇನ ದೇವರು ಬಿಟ್ಟಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.